ಬಂದೆ. ಯಾರು ಬಂದ್ರು? ಐ ಲೀಲಾ, ಅಂಜಲಿ ಅಕ್ಕ, ನೀವು? ಹೂನಾ, ನಾವು ಬಂದಿದ್ದು. ಯಾಕೆ ಬರ್ಬಾರ್ದನು? ಅಲ್ಲ, ನಮ್ ಧ್ವನಿ ಗೊತ್ತಾಗ್ಲಿಲ್ಲನು? ಇಲ್ಲ, ನಾನು ಇತ್ತಲ್ದಾಗಿದ್ದೆ, ಹಂಗಾಗಿ ನಿನ್ ಧ್ವನಿ ಅಂತ ಗುರ್ತಿಡ್ಯಾಕ ಆಗ್ಲಿಲ್ಲ. ಹೌದಾ, ಸರಿ. ತಗೋರ, ಇವತ್ತು ಹೋಳಿಗೆ ಮಾಡಿದ್ನೆ ನಾನು, ಮತ್ತ ನಿಂಗೆ ಕೊಟ್ಟು ಹೋಗುನು ಅಂತ ಬಂದೆ. ಇವತ್ತು ಭೀಮ್ ನಮ್ಮ ವಾಸಿ ಅಲ್ಲ, ಅದಕ್ಕೆ ಮಾವಂಗೆ ಹೇಳಿ ಸ್ವೀಟ್ ತರಿಸಿದ್ದೆ ಹೊರಗಿಂದ. ಕಂಡಪಟ್ಟಿ ತಂದ್ಬಿಟ್ಟಾನ. ನೀನು ಬಸರಾದಾಗಿಂದ ನಾನು ನೀನು ಬೆಟ್ಟಿನ ಆಗಿಲ್ಲ, ಹಂಗಾಗಿ ಸುಚಿ ನಿಂಗಂತ ರಸಗುಲ್ಲ ತಂದೆ ನೋಡು, ತಿನ್ನೋಡು. ಹಾ ಹಾ, ತಿಂತೀನಿ ತಿಂತೀನಿ. ಅದು ಸುಚಿತ್ರಾ, ಇವತ್ತೇನ ಗ್ರಹಣ ಐತಂತಪ್ಪ, ಸೂರ್ಯಗ್ರಹಣ. ರಾತ್ರಿ 9:30ಕ್ಕೆ ಹತ್ತತತಿ ಅಂತ ಹೇಳಕ್ ಕುಂತಿದ್ರು ನೋಡು. ಮಕ್ಕೊಂಬಿಡು, ಏನು ಕೆಲಸ ಮಾಡಕ್ ಹೋಗ್ಬೇಡ, ದೇವ್ರ ಜಪ ಮಾಡ್ಕೋ ಅಂತ ಒಂದ್ ಕಡೆ ಕುಂತ ಬಿಡು. ಇಲ್ಲಂದ್ರ ಹೌದು, ನಮ್ಮ ಮಂಜವತ್ತಿ ನಿನ್ನೆನ ಹೇಳ್ಯಾಳ, ಇವತ್ತು ಮಂಜವತ್ತಿದು ವ್ರತ ಅಲ್ಲ, ಮಾತಾಡಂಗಿಲ್ಲ, ಮೌನ ವ್ರತ. ಹಂಗಾಗಿ ನಿನ್ನೆನ ಹೇಳಿ ಕಳ್ಸಿದ್ಲು. ಹೌದನು? ಅಲ್ಲ, ನಾನು ಒಂದ್ ಮಾತು ಹೇಳುನು ಅಂತ ಹೇಳಿದ್ದು. ಥ್ಯಾಂಕ್ಸ್ ಅಕ್ಕ, ನನ್ನ ಮೇಲೆ ಎಲ್ಲರೂ ಎಷ್ಟು ಕಾಳಜಿ ಮಾಡ್ತಿರಲ್ಲ. ನೀನೇನ್ ಬ್ಯಾರೆದಕ್ಕಿನ ನನಗೆ ಹೇಳ್ತಿ, ನನ್ ತಂಗಿದ್ದಂಗದಿ. ಅಯ್ಯೋ ದೇವ್ರೆ, ಅಷ್ಟಕ್ಕೆಲ್ಲ ಹಿಂಗೆ ಹೇಳ್ತಾರನು? ಸುಚಿ, ನಿಂಗೆ ನಿಂತಾಗಿಂದ ಮತ್ತೆ ನೀ ಕಾರ್ ತಗೊಂಡಿಂದೆ ನಾ ಒಟ್ಟ ಬರಕಾಗಿಲ್ಲ, ತಪ್ಪು ತಿಳ್ಕೊಬೇಡ. ಇಲ್ಲ, ತಪ್ಪು ತಿಳ್ಕೊಳಕ್ ಏನೈತಿ ಪಾಪ, ನಿಮ್ ಜೀವನದೊಳಗೆ ಏನೇನಾತು ಏನೇನಿಲ್ಲ. ಪಾಪ ಅಂಜಲಿ ಅಕ್ಕ ಬಂದು ಹೇಳಿದ್ಲು, ಕೇಳಿ ಭಾಳ ಬೇಸರ ಆತು, ನಾನು ಬರಕಾಗಿಲ್ಲ. ಇರ್ಲಿ ಬಿಡು, ಇವಾಗ ನಾನು ಖುಷಿಯಾಗಿದ್ದೀನಿ, ನೀನು ಖುಷಿಯಾಗದಿ. ಹಿಂದಿಂದೆಲ್ಲ ಎದಕ್ಕೆ ಹೌದಿಲ್ಲ? ಹೌದು ಹೌದು. ಎಷ್ಟು ತಿಂಗಳ? ಈಗ 3 ತುಂಬಕ್ ಬಂದ್ವು. ಜೋರದಿ. ಯಾ ಅಂಜಲಿ ಅಕ್ಕ, ಕುಂದ್ರ ಬಾ. ಲೀಲಾ, ಕುಂದ್ರ ಬಾ. ಅಪರೂಪಕ್ಕೆ ಮನಿ ಬಂದಿರಿ, ನಿಂತ ಬಿಟ್ಟಿರಲ್ಲ ಅವಾಗಿಂದ. ಬರ್ರಿ ಕುಂದ್ರ, ಬರ್ರಿ. ನಂಗೂ ಕುಂತು ಕುಂತು ಬ್ಯಾಸರಾಗ ಕುಂತಿತ್ತ, ನೀವು ಬಂದಿದ್ದಕ್ಕೆ ಬಹಳ ಖುಷಿ ಆತ. ಬರ್ರಿ ಕುಂದ್ರಿ. ಸುಚಿ, ನೀ ಕುಂದರು, ನಾನು ಈ ಹೋಳಿಗೆ ಆ ರಸಗುಲ್ಲ ಎರಡು ಒಳಗೆ ತೆಗೆದಿಟ್ಟು ಬರ್ತೀನಿ. ಅಯ್ಯ ಪಾಪ, ಅಲ್ಲಿಂದ ಬಂದಿರಿ, ನಾ ಇಡ್ತೀನಿ ತಗೋರಿ. ಇಲ್ಲ, ನೀ ಕುಂದ್ರ, ನಾ ತೆಗೆದಿಡ್ತೀನಿ. ಮತ್ತೇನ್ ಸಮಾಚಾರ? ಏನಿಲ್ಲ ಲೀಲಾ, ಭಾಳ ಕೆಟ್ಟ ಬ್ಯಾಸರಾಗ ಕುಂತು ಬಿಟ್ಟತಿ, ನೀನೇ ಹೇಳ್ಬೇಕು ನೋಡು. ಹೌದಾ, ಒನ್ ಡೇ ಟ್ರಿಪ್ ಎಲ್ಲಾರ ಹೋಗು? ನಾನು ಟ್ರಿಪ್ಗ ಬೇಡಪ್ಪ, ಬೇಡ. ಈ ಟೈಮ್ನೊಳಗೆ ಎಲ್ಲೂ ಅಡ್ಡಾಡ್ಬೇಡ ಅಂತ ಡಾಕ್ಟರ್ ಹೇಳಿ ಕಳ್ಸ್ಯಾರ. 5 ತುಂಬಿ ಬೇಕಂದ್ರೆ ಹೋಗುನಂತ. ಈಗ ಸದ್ಯಕ್ಕೆ ಬೇಡ. ಟ್ರಿಪ್ ಅಂದ್ರೆ ಊರು ಹೊರಗೆಲ್ಲ ಅಲ್ಲ, ಇಲ್ಲೇ ಎಲ್ಲಾರ. ಹೌದಿಲ್ಲ ಅಂಜು? ಹೌದು ಸುಚಿ, ಹೋಗಿ ಬರೋನ್ ತಗೋ. ಆತ, ನಮ್ಮ ಅಂಜವತ್ತಿಗೂ ಕರ್ಕೊಂಡು ಹೋಗುನು. ಸರಿ. ಅತ್ತಿಯರ? ಸುಚಿ, ಇವತ್ತಿಂದ ಅವ್ವ ಇಲ್ಲೇ ಇರ್ತಾಳ. ಅವಿ ಎದಕ್ಕ? ಏನಾತ? ಯಾಕೆ ಸುಚಿ, ನಮ್ಮವ್ವ ಇಲ್ಲಿದ್ರ ನಿನಗೇನಾತ? ಅದು ಅವಿ, ನಾ ಹಂಗೆ ಕೇಳಿಲ್ಲ. ಇರ್ಲಿ, ಆದ್ರೆ ಅವರು ಅಲ್ಲಿರ್ತೀನಿ ಅಂತ ಹೋಗಿದ್ರಲ್ಲ, ಇಲ್ಲಿ ಏಕಾಏಕಿ ಬಂದ್ರಲ್ಲ ಅಂತ ಕೇಳಿದ್ದ. ಇಲ್ಲಪ್ಪ, ಅದಕ್ಕೇನಿಲ್ಲ. ಸರಿ, ಅವಾಗ ಸ್ವಲ್ಪ ಊಟ ಹಾಕೊಂಬಾ, ಹೋಗು. ಹಾ ಪರವಾ, ಸ್ವಲ್ಪ ತಾಟ್ ರೆಡಿ ಮಾಡಿ ಕೊಡು ನಮ್ಮ ಅತ್ತಿಗ. ಹೂರಿ ಅಮ್ಮ. ಅವಿನಾಶಣ್ಣ, ಏನಾತ? ಎದಕ್ಕ ಇವ್ರು ಯಾಕೆ ಹಿಂಗೆ ಮಾಡ್ಯಾರ ಮುಖ? ಇಷ್ಟೆಲ್ಲ ಆಗೈತ್ರಿ, ಅದಕ್ಕ ನಮ್ಮವ್ವ ಇಲ್ಲೇ ಇರ್ಲಿ ಅಂತ ಕರ್ಕೊಂಡ್ ಬಂದೆ. ಅಯ್ಯೋ ಹೌದಾ, ಹಂಗೆಲ್ಲ ಮಾಡ್ತಾರ? ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕಪ್ಪ, ಹಿಂಗೆಲ್ಲ ಮಾಡ್ಬಾರ್ದು. ಹೌದ್ರಿ, ಕೆಲವೊಬ್ರು ಇರ್ತಾರಲ್ಲ. ಪರವಾ, ಲಗುನ ಕೊಡು. ಆತ್ರಿ ಸುಚಿತ್ರಮ್ಮ, ತಗೋರಿ. ಹಾ ಕೊಡು. ಅತ್ತಿಯರ, ಊಟ ಮಾಡ್ರಿ. ಹೂನವ, ಊಟ ಮಾಡ್ತೀನಿ. ನಿಧಾನವಾಗಿ ಊಟ ಮಾಡು. ಹ್ಞೂ ರೀ, ಹ್ಞೂ. ಅವಿ, ನೀನು ಊಟ ಮಾಡಲ್ಲ? ಇಲ್ಲ, ಅವಂದಾಗ್ಲಿ, ನಾ ಆಮೇಲೆ ಊಟ ಮಾಡ್ತೀನಿ. ಸುಚಿತ್ರ, ನಂಗಿನ್ನೂ 2 ರೊಟ್ಟಿ ಕೊಡವ. ರೊಟ್ಟಿ ಖರೆ ಹೇಳ್ಬೇಕಂದ್ರೆ ತಿಂದು 3 ದಿನ ಆತು. ರೊಟ್ಟಿ ಇರ್ಲಾರ್ದ ಕೈ ಕಾಲೆಲ್ಲ ತರ 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 ಅಂತ ನಡ್ಗ ಕುಂತು ಬಿಟ್ಟಾವ. ಅದಕ್ಕೆ ಇನ್ನ ಒಂದು ಬಿಸೇ 2 ರೊಟ್ಟಿ ಕೊಡೋಣವ. ಅಲ್ಲಿಗೂ ಬರಂಗಿಲ್ಲ ನನಗೆ ಕಡಕ್ ರೊಟ್ಟಿ. ಹೌದ್ರಿ ಅತ್ತಿಯರ, ಆತ್ರಿ, ಹೇಳ್ತೀನಿ. ಪರವಾ, ಇನ್ನೂ 2 ಬಿಸಿ ರೊಟ್ಟಿ ಮಾಡು. ಹೇಳೇನ್ ತಗೋರಿ, ಮಾಡ್ತಾಳ. ನೀವು ಊಟ ಮಾಡ್ರಿ, ನಿಧಾನಾಗಿ ಊಟ ಮಾಡ್ರಿ. ಹಾ ಅಂಜಲಿ, ಲೀಲಾ, ಅಯ್ಯ ಬರೀವಾ ಊಟಕ್ಕೆ. ಅಲ್ಲ, ನಂಗೆ ಹೊಟ್ಟಿ ಭಾಳ ಹಸುವಾಗಿತ್ತಲ್ಲ, ಅದಕ್ಕೆ ನಿಮ್ಮನ್ನು ನೋಡ್ಲೇ ಇಲ್ಲ, ಕರೆಯಾಕನು ನೆನಪಾಗ್ಲಿಲ್ಲ ಊಟಕ್ಕೆ. ಹಂಗ ಊಟ ಮಾಡ್ಬಿಟ್ಟೆ. ಬರ್ರಿ ಬಾ ಊಟಕ್ಕ. ಅಮ್ಮ ಇರಿ ತಗೋರಿ, ನಾನು ಊಟ ಮಾಡೇ ಬಂದೀನಿ. ನೀವು ಊಟ ಮಾಡ್ರಿ. ನೀವು ಊಟ ಮಾಡ್ರಿ. ಹೂನವ. ರೊಟ್ಟಿ ಪಲ್ಯ ಇದೆಲ್ಲ ಒಂಥರ ಅಮೃತ ಕಣ್ಣಂಗೆ ಕಾಣಕುಂತತ್ ನೋಡು. ಬರೀ ಅನ್ನ ತಿಂದು 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 ಮೈಯಾಗಿನ ಕಸುವ ಹೋಗ್ಬಿಟ್ಟಿತ್ತು. ಸುಚಿ, ನಾವಿಬ್ರು ನಮ್ಮ ಮನೆಗೆ ಹೋಗ್ತೀವಿ, ನೀ ಫ್ರೀ ಆದ್ಮೇಲೆ ನಮ್ಮ ಮನೆಗೆ ಬಾ. ತಗೋ ಅಂಜಲಿ ಅಕ್ಕ, ನಾ ಬರ್ತೀನಿ. ಸರಿ, ನಾವು ಹೋಗ್ತೀವಿ. ಮಾವರ, ನೀವು ಊಟಕ್ಕೆ ಕುಂತ್ ಬಿಡ್ರಿ. ತಗೋರವ. ಅವಿ, ನೀನು ಊಟಕ್ಕೆ ಕುಂದ್ರ ಬಾ. ಸರಿ. ಪರವಾ, ಎಲ್ಲರಿಗೂ ತಾಟ್ ಹಚ್ಚು. ಎಲ್ಲರಿಗೂ ತಾಟ್ ಹಚ್ಚು ಬಿಡು, ನಾ ಕೊಟ್ಟು ನಾನು ಊಟಕ್ಕೆ ಕುಂದಿರ್ತಾನೆ. ಹ್ಞೂ ರೀ ಅಮ್ಮ. ನೋಡು ಬೈಸಿ ನನ್ನ ಮಗ ಅಂತ ಹೋಗಿದ್ದಕ್ಕೆ ಎಂತ ಪಾಡಕ್ ಪಡಾಕುಂತಿ. ಯಪ್ಪ ಹೋಗ್ಲಿ ಬಿಡು, ಯಾಕೆ ಹಂಗೆಲ್ಲ ಅಂತಿ? ಯವ್ವ, ನೀ ಊಟ ಮಾಡ್ಬಿ, ಅಪ್ಪಂದೆಲ್ಲ ತಲೆಗೆ ಹಾಕಬೇಡ. ಓಲಿ ಬಿಡಪ್ಪ, ಅನ್ಲಿ, ನಾ ಮಾಡಿದ್ದು ಅಂತದೈತಿ. ಯವ್ವ, ಊಟ ಮಾಡು. ಹೂನಪ್ಪ. ಇವ್ರೆ, ನಾನು ಹೇಳಿದ ಕೆಲಸ ಎಲ್ಲಿಗೆ ಬಂತು? ಏನಾತು? ಅಲ್ಲ, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಸರ್, ಅದು ಏನಾಗೈತಿ ಅಂದ್ರ, ನಾವು ಪತ್ತೆ ಹಚ್ಚಕ್ಕೆ ಎಷ್ಟು ಪ್ರಯತ್ನ ಮಾಡಾಕುಂತೀವ್ರಿ, ಆದ್ರ ನಮಗೆ ಸರಿಯಾದ ಮಾಹಿತಿ ಸಿಗಾಕುಂತತ್ರಿ. ಆದ್ರ ಅವರು ಡೆಲಿವರಿ ಏನ್ ಮಾಡಾಕುಂತಾರಲ್ಲ, ಡ್ರಗ್ಸು ಅಫೀಮು, ಅದು ಅವರು ಲೊಕೇಶನ್ ದಿನಕ್ಕ ಚೇಂಜ್ ಮಾಡಾಕುಂತಾರ್ರಿ ಸರ. ಹಂಗಾಗಿ ನಮಗೆ ಲೆಕ್ಕ ಹತ್ವಲ್ರಿ. ಇವತ್ತು ಎಕ್ಸಾಕ್ಟ್ ಇನ್ಫಾರ್ಮ್ ಐತ್ರಿ ಸರ. ಅಂದ್ರ ರೈಲ್ವೆ ಸ್ಟೇಷನ್ ಹಿಂದ್ಗಡೆ ರೈಲ್ವೆ ಘಾಟ್ ಐತಲ್ರಿ, ಅಲ್ಲಿ ಲೊಕೇಶನ್ ಫಿಕ್ಸ್ ಆಗೈತಿ ಅಂತ ನಮಗ ಸ್ವಲ್ಪ ಮಾಹಿತಿ ಗೊತ್ತಾಗ್ಯಾವ್ರಿ. ಇವತ್ತು ಅಲ್ಲಿ ಹೋಗ್ಬೇಕ್ರಿ ಸರ. ಈ ಸಲ ಯಾವ ನನ್ನ ಮಗ ಅಷ್ಟು ಧೈರ್ಯದಿಂದ ಡ್ರಗ್ಸ್ ಮಾರಕುಂತಾನ, ಅವ್ನು ಸಿಗಾಕೊಂತಾನ್ರಿ ಸರ. ಮಾರಿ ಹಬ್ಬ ಮಾಡ ಮಟ ಬಿಡಂಗಿಲ್ರಿ ಸರ ನಾನು. ಅಲ್ರಿ, ಈ ಕೇಸ್ನ ನಿಮಗೆ ಒಪ್ಪಿಸಿ 15 ದಿನ ಆತು. ಇನ್ನಾದ್ರೂ ಒಬ್ಬ ಕಳ್ಳನ ಹಿಡಿಯಕ್ಕಾಗಿಲ್ಲ ಅಂದ್ರ ಏನ್ರಿ ನಿಮ್ ಕೆಲ್ಸ? ಸರ, ಎಕ್ಸಾಕ್ಟ್ ಪ್ಲೇಸ್ ಗೊತ್ತಾದಾಗ ಅವರು ಬಂದೇ ಇಲ್ರಿ ಸರ. ಹಂಗಾಗಿ ನಮಗ ಕನ್ಫ್ಯೂಸ್ ಆಗಕುಂತತ್ರಿ. ಈ ಸಲ 1-2-3 ದಿನದಾಗ ಹಿಡಿದು ತೋರಿಸ್ತೀನಿ ರೀ ಸರ. ನಿಜವಾಗ್ಲೂ ರೀ. ಆತ ಲಗುನ ಆಗ್ಬೇಕು ಕೆಲಸ. ಮ್ಯಾಲಿಂದ ಸರ್ ಫೋನ್ ಮೇಲೆ ಫೋನ್ ಮಾಡಕುಂತಾರ. ಮನೇಲಿ ಅಷ್ಟೆಲ್ಲ ಸ್ಟ್ರಿಕ್ ಮಾಡ್ಸಿರಿ, ಮತ್ತೆ ಯಾರದು ಮಾರಾಕುಂತಾರ, ಏನೋ ನೀವು ಏನ್ ಮಾಡಕುಂತೀರಿ ಅಂತೆಲ್ಲ ಬೈಯಾಕುಂತಾರ. 1 ರೌಂಡ್ಸ್ ಹೋದಾಗ ಸ್ವಲ್ಪ ಲಕ್ಷ್ಯ ಕೊಡ್ತೀರಿ. ಹೊಸ ಮಕ
ಇಲ್ಲಂದ್ರ ಬಸ್ ಸ್ಟ್ಯಾಂಡು ಇವು ರೋಡ್ ಸೈಡ್ ಫುಟ್ಪಾತ್ ಇಂಥ ಕಡೆ ಎಲ್ಲ ನೋಡ್ತಿರ್ರಿ ಕಣ್ಣು ಹಾಯಿಸ್ರಿ ಗೊತ್ತಾಗ್ತೈತಿ. ಸರ ನಾನು ಎಲ್ಲಾ ತರದ್ದು ಪ್ರಯತ್ನ ಪಡಾಕೊಂತೀನಿ ಸರ ನಾವು ಮೊನ್ನೆ ವಾರ್ನಿಂಗ್ ಕೊಟ್ಟಿದ್ವಲ್ಲ ಅವಾಗಿಂದ ಈ ದಂಧೆ ನಿಂತು ಬಿಟ್ಟಿತ್ರಿ. ಈಗ 15 ದಿನದಿಂದ ಚಾಲು ಆಗೈತೆ ನೋಡ್ರಿ ಸರ. ಇದ್ರಾಗ ಯಾರ್ದೋ ದೊಡ್ಡ ಕೈನೂ ಐತಿ, ಮಾಡವ ಯಾರ ಲೋಕಲ್ ಇರ್ಬೇಕು ಅನ್ಸಕುಂತತಿ ಸರ. ಈ ಸಲ ಹಿಡಿತೀನ್ರಿ. ನೋಡ್ರಿ ಹಿಡೀರಿ. ಆತ್ರಿ ಸರ ಲೊಕೇಶನ್ ಟೈಮ್ ಆಗೈತಿ, ನಾನು ಇನ್ ಬರ್ತೀನಿ. ಆತ್ರಿ ಹೋಗಿ ಬರ್ರಿ. ಇವನಬ್ಬ ಸರ್ ಅಲ್ಲ, ಹುಡ್ಕದ್ ಬೇಡ ಏನು ಬೇಡ, ಸುಮ್ಮನೆ ಕುಂತಲ್ಲಿ ಆರ್ಡರ್ ಮಾಡ್ತಾರ. ಏನವ ಡ್ರಗ್ಸ್ ಮಾರೋ ನೀನು, ಕೈಯಾಗಿ ಹಿಡ್ಕೊಂಡು ಡ್ರಗ್ಸ್ ಅಂತ ಮಾಡ್ತಿರ್ತಾನ. ಹೋಗಿ ಹಿಡಿಯಾಕ ಲೊಕೇಶನ್ ಸರಿಯಾಗಿ ಸಿಕ್ಕದಾಗ ಅವ ಬಂದಿರಂಗಿಲ್ಲ. ಏನ್ ಮಾಡ್ಬೇಕು ಈಗ ಕಂಡು ಹಿಡಿಯಾಕ? ಬೇಡ ಈ ಅರ್ಬಿ ಒಳಗೆ ಹೋದ್ರ ಅವ ಸತ್ರು ಅಲ್ಲಿ ಲೊಕೇಶನ್ಗೆ ಬರಂಗಿಲ್ಲ. ಬ್ಯಾರೆ ಅರ್ಬಿ ಹಾಕೊಂಡು ಹೋಗ್ತೇನೆ. ಹೌದು, ಸಿವಿಲ್ ಡ್ರೆಸ್ ಒಳಗೆ ಹೋದ್ರ ಅವನಿಗೆ ನಾನು ಯಾರು ಅಂತ ಗೊತ್ತಾಗಂಗಿಲ್ಲ. ಓ ಜೇಕರ, ಏನ್ರಿ ನೀವ್ ಇತ್ತ ಕಡೆ? ಏನಿಲ್ಲವಾ, ನಿಮ್ಮತ್ತಿ ಊರ್ವರ್ಗ ಕಟ್ಟೈತಲ್ಲ ದೊಡ್ಡ ಮರದ ಕಟ್ಟಿ, ಅಲ್ಲಿ ಕುಂತಿದ್ಲಾ? ಆಕಿ ನಮ್ಮ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೊಂಟೇವಿ. ಹೌದಾ, ಸರಿ ತಗೋ, ನಾವಿನ್ ಬರ್ತೀವಿ. ಬಾರ ಸುದಕ್ಕ. ಅಯ್ಯಯ್ಯ, ನಿಂದ್ರಂದ್ರೆ ಏಟ್ ಮಾಡ್ತಾಳ. ಅಲ್ಲ, ಸೀರೆ ತೋರಿಸಿ ಒಟ್ಟಿ ಉರಿಸ್ಬೇಕು ಅಂದ್ರೆ ಹಂಗ ಹೊಂಟಾಳ. ಅದು ಜೇಕರ, ನೀವು ಪಂಚಮಿ ಹಬ್ಬಕ್ಕೆ ಸೀರೆ ತಗೊಂಡ್ರ? ಹಾ ತಗೊಂಡಿವಿ. ಎದಕ್ಕ? ಹೌದ್ರಿ, ನಿನ್ನೆ ಸೀರೆ ತಗೊಂಡ್ರ? ನಾನು ಮೊನ್ನೆ ಪ್ಯಾಟಿಗೆ ಹೋದಾಗ ತಗೊಂಡ್ ಬಂದನಿ. ನೋಡ್ರಿ ಇದು ಸೀರೆ ಹೆಂಗೈತಿ ನೋಡ್ರಿ. ಒಳ್ಳೆ ಚಂದ ಐತಿ ಬಿಡಿ ಇದು ಸೀರೆ. ಏಟ್ ಹೇಳ್ರಿ ಇದಕ್ಕೆ ರೊಕ್ಕ? ಜೇಕ, ಆ ರೇಣವನ್ ಮನೆಗೆ ಕೆಲಸದಾಕಿ ಬರ್ತಾಳಲ್ಲ ಮುತ್ತವ ಅಂತ, ಆಕಿ ಇಂತ ಸೀರೆನ ಉಡಂಗಿಲ್ಲ ದಿನ. ಹೌದ್ ನೋಡ, ಹಂಗೈತಿ. ಅಯ್ಯಕರ, ಇದು ಸೀರೆ ಬರಬ್ಬರಿ 6,000 ರೂಪಾಯಿ ರೀ. ಸೆಮಿ ಸಿಲ್ಕ್, ಮೈಸೂರ್ ಸಿಲ್ಕ್ ಬರ್ತೈತಲ್ರಿ, ಆ ತರನ ಬಾರ್ಡರ್ ನೋಡ್ರಿ ಇಲ್ಲಿ ಹೆಂಗೈತಿ. ಹಂಗ ಬಂಗಾರದಿಂದನ ನೈದಾರೇನ ಅನ್ನಂಗ ಆಗೈತಿ. ಹೌದೌದು, ನಾ ನೋಡಿ ಇಲ್ಲಿ ನೋಡಕ್ ಒಂಥರ ಪತ್ಲಾ ಸೀರೆ ಇದ್ದಂಗ ಐತಲ್ಲ, ಅದಕ್ಕ ಹಂಗೆ ಎಳ್ಯಾಕಿ. ಇರ್ಲಿ ತಗೋ, ಚಂದ ಐತಿ. ಹಾ ಅಲ್ಲ, ಸುಧಾಕರ್ ಯಾವಾಗ್ಲೂ ಪತ್ಲಾ ಸೀರೆ ಉಡ್ತಾರ, ಇಲ್ಲಂದ್ರೆ ಈ ತರ ಎಂತದ ಒಂದು ಡ್ರೆಸ್ ಹಾಕಂತಾರಲ್ಲ, ಅವ್ರಿಗೆ ಹೆಂಗ ಗೊತ್ತಾಗಬೇಕು ಹೊಸ ಸೀರೆ ಅದು 5,000-6,000 ರೂಪಾಯಿ ಸೀರೆ ಇದು ಬೆಲೆ. ಹೌದು, ನಾವು ಹಳೆ ಸೀರೆನಾರ ಉಡ್ತೀವಿ, ಪತ್ಲಾ ಸೀರೆನಾರ ಉಡ್ತೀವಿ, ಎಂತದೋ ಡ್ರೆಸ್ ಅರ ಹಾಕೊಂತೀವಿ. ಆದ್ರ ಅತ್ತಿ ಮಾವನ ಮಾತ್ರ ಬಂಗಾರದಂಗ ನೋಡ್ಕೊಂತೀವಿ ನೋಡು. ಇರೋದ್ರಾಗ ತಿಂದು ಉಂಡು ಆರಾಮಾಗಿರ್ತೇವಿ. ಯಾರ ಹೆಂಗಾರ ಹಾಳಾಗೋಗ್ಲಿ ಅಂತ ನಾವಷ್ಟ ತಿಂದು ಕುಂದ್ರಂಗಿಲ್ಲವ, ನಾವು ಕೊಟ್ಟು ತಿಂತವಿ. ಹಿರಿಯರ್ನ ಗೌರವಿಸ್ತೀವಿ. ಅಯ್ಯಯ್ಯ, ನಾನೇ ನಿಮಗೆ ಹೇಳಿ, ನಾನು ನಿನಗೆ ಹೇಳಿಲ್ಲವ. ಏನ್ ಜಗಳ ಆಡ್ತೀರ ಏನ? ಹೋಗ್ಲಿ ಬಿಡು, ಸೀರೆ ಚಂದ ಐತ್ ತಗೋ. ಆದ್ರೂ ಹುಷಾರಿ, ಯಾಕಂದ್ರ ಡೂಪ್ಲಿಕೇಟ್ ಸಿಲ್ಕು ಅನ್ನಕುಂತಿ. ಅದು ಡೂಪ್ಲಿಕೇಟ್ ಅಲ್ರಿ, ಸೆಮಿ ಸಿಲ್ಕ್. ಹೌದಲ್ಲ, ಹೌದೌದು. ಇರ್ಲಿ ಉಟ್ಕ. ಆದ್ರೂ ನೋಡು, ಯಾವಾಗ್ಲೂ ಹಾಲ್ ಹಾಕಕ್ ಹೋಗು ಮುಂದ ಅದ ಮಳಿ ಬರ್ತಿರ್ತತಿ. ಮಳ್ಯಾಗ ಈ ಸೀರೆ ಉಟ್ಕೊಂಡ್ ಬರ್ಬೇಕು, ಕಲರ್ ಎಲ್ಲ ರೋಡ್ ತುಂಬಾ ಆಗ್ಬೇಕು. ನೋಡ, ಅಸಹ್ಯ ಆಗ್ಬಾರ್ದು. ಉಟ್ಕ ಬಾರಸದಕ್ಕ ಹೋಗುನು. 6,000 ರೂಪಾಯಿ ಸೀರೆ ಅಂತ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತಾರ. ಬಿಲ್ಡಪ್ ಯಾರು ಕಾಣ್ಲಾರ್ದ ಸೀರೆ ಅಲ್ಲ, ಎಲ್ಲರೂ ತಗೊಂತಾರವ. ಕಂಡಬಟ್ಟಿ ತುಟ್ಟಿ ಸೀರೆ ಉಡ್ತಿರ್ತಾರ, ಅವ್ರು ಹಿಂಗ ಮಾಡ್ತಾರನು. ಅದೇನಂತಾರಲ್ಲ ಯವ್ವ, ಅಲ್ಪಂಗ ಐಶ್ವರ್ಯ ಬಂದ್ರ ಮಧ್ಯರಾತ್ರಿ ಕೊಡೆ ಹಿಡಿದ್ರು ಅಂತ ಹಂಗಾಗೈತಿ. ಹಿಂಗ ಮೆರದ್ರೆ ಎಲ್ಲ ಕಿತ್ಕೊಂಡ್ ಹೋಗ್ತೈತಿ. ಅದಂತೀನಿ. ಹೊಟ್ಟಿ ಉರಿಗ ಏನೇನಾರ ಮಾತಾಡ್ತಾರ. ಅಲ್ಲ, ಇಂಥ ಚಲೋ ಸೀರೆ ಕಲರ್ ಬಿಡ್ತತನು ಎಲ್ಲಾರ ತಗೊಂಡು ಉಟ್ಕೊಳಕ ಗತಿ ಇರಂಗಿಲ್ಲ. ಮಾತಾಡ್ತಾವ್ ಮಾತು. ಇನ್ನ ನಾನು ಕಾರ್ ತಗೊಂಡು ಅಡ್ಡಾಡು ಮುಂದ ಇನ್ನ ಎಷ್ಟು ಹೊಟ್ಟಿ ಉರ್ಕಂತಾರೋ ಏನೋ. ಯಾವುದಕ್ಕೂ ಒಂದ್ ಲಿಂಬೆನ ಮಂತ್ರಿಸಿ ನಮ್ಮ ಮನೆಗ್ ಕಟ್ಕೋಬೇಕು, ಈ ಬೆಂಡ್ಲೇರ್ ಕಣ್ಣು ದೂರ ಆಗಲಿ ಅಂತ. ಮೇಘಾ, ಏನಿದು ಸೀರಿನ ಇಲ್ಲಿ ಯಾಕೆ ಹಿಡ್ಕೊಂಡು ನಿಂತಿ? ಏನಿಲ್ಲ, ಹಂಗ ನಿಂತಿದೆ. ಏನಾತು? ಏನಿಲ್ಲ, ಅರ್ಜೆಂಟ್ ಕೆಲ್ಸಕ್ಕೆ ಕೊಟ್ಟನಿ, ನಾನು ಇನ್ ಬರ್ಲಾ? ಕೆಲ್ಸಕ್ಕೆ ಹೊಂಟಿಯಾ? ತಗೋ ಹೋಗ್ಬಾ, ಹುಷಾರಿ. ಹಂಗ ಬರ್ತಾ ಸ್ವಲ್ಪ ಮಠದ ಹತ್ರ ಹೋಗಿ ಇದ್ ತಗೊಂಬಾ. ಏನದು ನೆನಪ ಬರಂಗಿಲ್ಲಪ್ಪ ಹೇಳಾಕ. ಗಿರ್ಮಿಟ್ಟಿ, ಮಿರ್ಚಿ ಮತ್ತ ಬದ್ನಿಕಾಯಿ ತಗೊಂಬಾ ಬರ್ತಾ. ಇವತ್ತ ಅಡಿಗೆ ಏನು ಮಾಡಂಗಿಲ್ಲ ನೋಡು, ಅದ ತಿಂದು ಮಕ್ಕೊಂಡ್ಬಿಡುನು. ಅಲ್ಲ, ಪಲಾವ್ ಏನಾರ ಮಾಡ್ಬೇಕಿಲ್ಲ? ಅಯ್ಯೋ, ನಂಗ್ ತಲಿ ನೋವ ಕುಂತಿದ್ದೀವಿರು. ದಿನ ಎದ್ ಅಡಿಗೆ ಮಾಡ ಅನ್ಬೇಡ. ನಿಮ್ಮವ್ವ ಏಟ್ ಮಾಡ್ತಿದ್ಲು, ಹೋಗಿ ಅವಿನಾಶನ್ ಮನ್ಯಾಗ ಕುಂತಾಳಂತ. ಈಗ ಜಯಕರ್ ಹೇಳೋದ್ರು, ನಾ ಒಬ್ಬಕ್ಕೆ ಏಟಂತ ಕೆಲಸ ಮಾಡ್ಬೇಕು, ಯಾರನ್ನಾರ ಕೆಲಸದವ್ರನ್ನ ಇಡು. ಮಾಡಿದ್ರ ಆತ ಅಡ್ಗಿನ. ಈಗ ನೋಡು, ಭಾಂಡೆ ತಿಕ್ಬೇಕು, ಅರಿಬಿ ತೊಳಿಬೇಕು. ಈಗ ನಿಮ್ಮವ್ವ ಬಿಟ್ಟಿ ಮಾಡು ಅಂದ್ರೆ ಮಾಡ್ತಾಳನು? ಆತಾತು, ಈಗೇನು ಹೊರಗಿಂದ ತರ್ಬೇಕಲ್ಲ, ತರ್ತೀನಿ ತಗೋ, ನೀನ್ ಆರಾಮಾಗಿ ಕುಂದ್ರು. ಸರಿ. ಅದು ವೀರು, ವಾಷಿಂಗ್ ಮಷೀನ್ ಮತ್ತೆ ಟಿವಿದು EMI ಕಟ್ಬೇಕು ನೋಡು. 2-3 ದಿನದ ಪೇಮೆಂಟ್ ಆಗಿಲ್ಲ, ಎಲ್ಲಿಂದ ಕಟ್ಲಿ? ಎಲ್ಲ ರೊಕ್ಕನು ನೀನೇ ಇಟ್ಕೊಂಡು ಕುಂತಿ, ನಾ ಎಲ್ಲ ಕಟ್ತೀನಿ ತಗೋ. ಲಗುನ ಕಟ್. ಮತ್ತೆ ಅವು 2 ಕಸ್ಕೊಂಡು ಹೋದ್ರ 4 ಮಂದಿ ಮುಂದೆ ಅಸಹ್ಯ ಆಕೇತಿ. ಯಾಕ ಪುಷಕನ ಮಾತಾಡ್ತಿ? ನಾ ಎಲ್ಲ ಕಟ್ತೀನಿ ತಗೋ. ಏನ ಈಗೇನ್ ಬಿಸ್ನೆಸ್ ಚಲೋ ನಡ್ದತಿ, ಪೊಲೀಸ್ನವ್ರು ಕಾಟಿಲ್ಲ ಏನಿಲ್ಲ, ಆರಾಮಾಗಿ ಹೊಕ್ಕನಿ, ಡೆಲಿವರಿ ಮಾಡ್ತಾನಿ ಬರ್ತಾನಿ. ಈಗ ಆದ್ರೂ 2 ನಂಬರ್ ದಂಧೆ ನೋಡು, ಹುಷಾರಿ. ಆತಾತು, ನನಗ ಹೋಗಾಕರ ಬಿಡು. ಯಾಕೆ ಇವತ್ತು ಅಷ್ಟು ಅಡ್ಡಡ್ಡ ಬರ್ತಿ? ನಾನೇನ್ ಅಡ್ಡ ಬಂದಿಲ್ಲ, ಇದ್ದಂಗೆ ಹೇಳೇನಿ. ಹೋಗ್ಬಾ. ದಿನ 10,000 ದುಡಿತಾನ ಅಲ್ಲ, ಒಂದ್ 20-30 ಸಾವಿರ ರೂಪಾಯಿ ದುಡಿಬೇಕಲ್ಲ. ಖರ್ಚಿಗೆ ಸ್ವಲ್ಪ ರೊಕ್ಕ ಜಾಸ್ತಿ ಹಾಕಿತ್ತು. ಹೋಗ್ಲಿ ಬಿಡು, ಇಷ್ಟರ ದುಡಿಯಾಕುಂತಾನಲ್ಲ, ಮುಂದೆ ತಾನ ಜಾಸ್ತಿ ಹಾಕೈತಿ. ಏನು ಮಾಡ್ಬೇಕು? ನನಗೂ ಈಗ ಅನ್ಸಕುಂತತಿ, ಹೋಗಿ ಈ ವೀರೇಶನ್ ಎದಕರ ಮದ್ವಿ ಆದ್ನೋ ಅಂತ. ಯಾವ್ದಾರ ರಿಚ್ ಪಾರ್ಟಿನ ನೋಡಿ ಮದ್ವೆ ಆಗಿದ್ರ ಎಷ್ಟು ಮಸ್ತಾಗಿ ಹಾಯಾಗಿ ಇರಬಹುದಿತ್ತು. ಈ ಹಳ್ಳಿ ಕೊಂಪ್ಯಾಗ ಈ ಸಣ್ಣ ಮನ್ಯಾಗ ಇರ್ಬೇಕು ನಾನು. ಎಂತ ಹಣೆ ಬರ, ಎಂತ ದುಡುಕ್ಬಿಟ್ಟೆ ನಾನು. ಸ್ವಲ್ಪ ಜಾಗೃತಿ ವಹಿಸಿದಿದ್ರ ಎಂತ ಚಲೋ ಮನೆಗೆ ಸೊಸೆಯಾಗಿ ಹೋಗಿರ್ತಿದ್ದೆ. ಏನು ಮಾಡ್ಬೇಕು, ಎಲ್ಲ ನನ್ನ ಹಣೆ ಬರ. ಪ್ರೀತಿ ಪ್ರೇಮ ಅಂತ ಈ ವೀರೇಶನ್ ಮಾತಿಗ ಮರಳಾಗಿ ನನ್ನ ಜೀವನ ನಾನು ನಾಶನ ಮಾಡ್ಕೊಂಡ್ಬಿಟ್ಟೆ. ಛೇ, ಈ ಸೀರೆನ ಎಷ್ಟು ಆಸೆ ಪಟ್ಟು ತಗೊಂಡಿದ್ದೆ ನಾನು. ಪಂಚಮಿ ಹಬ್ಬಕ್ಕೆ ಉಟ್ಕೋಬೇಕು ಅಂತ. ಈ ಜಯಕ್ಕ ಸುಧಾಕ ಇಬ್ರು ಸೇರಿ ಉಡ್ಲಾರ್ದಂಗೆ ಮಾಡ್ಬಿಟ್ರು. ಛೇ,
ಈಗ ಮತ್ತೆ ಸೀರೆ ತರ್ಬೇಕು ನಾನು ಪ್ಯಾಟಿಗೆ ಹೋಗಿ ಪ್ಯಾಟಿಗೆ ಹೋಗಿ ಈ ಸಲ 10-12 ಸಾವಿರ ರೂಪಾಯಿಂದ ಸೀರೆ ತಗೊಂಡ್ಬಿಡ್ತಾನೆ. ಹಾ, ಅವಾಗ ಇನ್ನೂ ಸ್ವಲ್ಪ ಹೊಟ್ಟಿ ಹುರ್ಕೊಲಿ. ನಾನಂದ್ರೆ ಸುಮ್ಮನೆ ಮೇಘ ನಾನು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದೇ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.